ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಡಲಾಳ ಕಾದಂಬರಿಯ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈಗಾಗಲೇ ಸಂಪೂರ್ಣ ಕಾದಂಬರಿ ಹೇಗಿದೆಯೋ ಅದೇ ಥರನೇ 5 ಭಾಗಗಳಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡಿರ್ತೀರಾ. ಆದರೆ ಇದು ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಯಾಕಂದರೆ ಇಲ್ಲಿ ಕತೆ ಹೇಳೋದಿಲ್ಲ, ಕಥೆಯ ಕುರಿತಾಗಿ ಯಾವೆಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ತಾರೆ ನಮ್ಮ ದೇವನೂರು ಮಹಾದೇವ ಅವರು, ಹಾಗೆ ಆ ಅಂಶಗಳು ಏನು ಹೇಳ್ತಾ ಇದ್ದಾವೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ ನಾವು ಭಾಷೆ ಬಗ್ಗೆ ಮಾತಾಡೋದಾದರೆ, ದಲಿತರ ಆಡು ಭಾಷೆಯನ್ನು ಸಾಹಿತ್ಯ ಭಾಷೆಯಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಗ್ರಾಮೀಣ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಇಲ್ಲಿ ಮುಖ್ಯ ವಸ್ತುವಾಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಬಳಕೆಯಾಗಿರುವಂಥ ಪದಗಳು ನೋಡಿ. ನಮ್ಮ ಮನೆ ದೇವತೆ ನನ್ನ ದೃಢ ಪರೀಕ್ಷಿಸುತ್ತಿರಬೇಕು, ತನ್ನ ಮಕ್ಕ ಮೊಮ್ಮಕ್ಕ ಸೊಸೆರು ಇದೇನ ಅನ್ನೋದಿರೋದ ಕಂಡು ಅವಳ ದುಕ್ತಿ ಒಳಗಿಂದ ಉಕ್ ಬರ್ತಾಯಿತ್ತು. ಅವವು ಹೊತ್ಮುಡ್ಲಿ, ಹೀಗೋಗಿ ಮಲಿಕ್ಕೋ. ಏನಂದಿಕ್ಕಂದ? ಹೊತ್ಮುಡ್ಲಿ ಅಂದ್ಯಾ? ಹೊತ್ಮುಡಿ 7 ಮಾರು ಬಂದ್ರೂ ನೀನು ಹೇಳ್ದಿ ಇದ್ದಕ್ಕಲ್ವಾ ನನ್ನ ಹಟ್ಟಿ 3 ಪಾಲಾದ್ದು. ಆಹಾ ಮಾಯ್ಕಾತಿ, ಅಷ್ಟು ಸುಲಭವಾಗಿ ನೀನು ಮರ್ಮ ಬಿಟ್ಕೊಟ್ಟಿಯಾ? ಇದೇ ನಮ್ಮ ಇಷ್ಟೊತ್ತಲ್ಲಿ ತಿಪ್ಕ ಬಂದಿದ್ಕ ಕೂಸು ಅಷ್ಟೀಯ. ನೋಡಿ, ಈ ಕಾದಂಬರಿಯ ತುಂಬ ಇದೇ ಥರನೇ ಭಾಷೆ ಬಳಕೆಯಾಗಿರುವಂಥದ್ದು. ಇದು ದಲಿತರ ದೈನಂದಿನ ಬದುಕಿನ ಸ್ಥಿತಿಗತಿಗಳ ಸಂಪೂರ್ಣ ಚಿತ್ರಣವನ್ನು ಕಟ್ಕೊಡುತ್ತೆ. ಎಲ್ಲೂ ಕೂಡ ಬದಲಾವಣೆ ಇಲ್ಲ, ಯಾವ ರೀತಿ ಇದೆಯೋ ಅದೇ ರೀತಿ ಯಥಾವತ್ತಾಗಿ ಅನಾವರಣಗೊಳಿಸಿದ್ದಾರೆ. ನೆಕ್ಸ್ಟ್ 2ನೇ ಅಂಶ, ಈ ಕಥೆಯನ್ನು ಯಾವುದ್ರ ಸುತ್ತ ಹೆಣ್ಕೊಂಡೋಗಿದ್ದಾರೆ? ದೇವರಿಗೆ ಬಿಟ್ಟಿರೋಂತಹ ಒಂದು ಹುಂಜದ ಸುತ್ತ ಈ ಕಥೆಯನ್ನು ಹೆಣ್ಕೊಂಡೋಗಿದ್ದಾರಲ್ವಾ. ಒಂಚೂರು ಕಥೆನ ನೆನ್ಪು ಮಾಡ್ಕೊಳ್ಳಿ. ಸಾಕವ್ವ ಇದ್ರ ಕಥಾನಾಯಕಿ. ಗಂಡಸಿಗೆ ಸರಿಸಮಾನವಾಗಿ ನಿಂತು 4 ಕಂಬದ ತೊಟ್ಟಿ ಹಟ್ಟಿ ಅಥವಾ ಮನೆಯನ್ನು ಕಟ್ಸಿರೋ ಧೀರೆ ಆಕೆ. ಆಕೆಗೆ 3 ಗಂಡು ಮಕ್ಕಳು 2 ಹೆಣ್ಮಕ್ಳು. ಬಡತನ ಅನ್ನೋದು ಮನೇಲಿ ತಾಂಡವ ಆಡ್ತಾ ಇತ್ತು. ಹಾಗಂತ ಜಮೀನಿಲ್ವ ಇವ್ರಿಗೆ? ಇದೆ, 4 ಎಕರೆ ಭೂಮಿ ಇದೆ. ಬೇಸಾಯ ಮಾಡೋಕ್ಕೆ ನೀರಿಲ್ಲ, ಮಳೆನೇ ನಂಬ್ಕೊಂಡು ಬೆಳೆ ಬೆಳೆಯೋದು. ಹಾಗಾಗಿ ಮಳೆ ಇಲ್ಲದೆ ಬೇರೆಯವ್ರ ಹಟ್ಟಿಲೋ ಅಥವಾ ಹೊಲದಲ್ಲೋ ಕೂಲಿ ನಾಲಿ ಮಾಡ್ಕೊಂಡು ಸಂಸಾರವನ್ನು ಸಾಗಿಸ್ತಾ ಇದ್ರು. ಸಾಕವನ ಮಕ್ಕಳೆಲ್ಲ ಒಂದೇ ಮನೆಯಲ್ಲಿದ್ದರು, ಬೇರೆ ಬೇರೆ ಸಂಸಾರವನ್ನು ಹೂಡಿದ್ರು. ತೊಟ್ಟಿ ಮನೆಯ ಒಂದು ಭಾಗದಲ್ಲಿ ಹಿರಿ ಮಗ ಕಾಳಣ್ಣನ ಸಂಸಾರ, ಇನ್ನೊಂದೆಡೆ ಸಣ್ಣಯ್ಯನ ಸಂಸಾರ, ನಡುಭಾಗ ಗುರುಸಿದ್ದುದು. ಈ ಮನೇಲಿ ಎಲ್ಲರಿಗಿನ ಸ್ವಲ್ಪ ಡಿಫ್ರೆಂಟು ಗುರುಸಿದ್ದು. ಯಾಕಂದರೆ ಅವನು ಯಾವಾಗಲೂ ಹೊರಗಡೆನೇ ಇರ್ತಾ ಇದ್ದ, ಮನೇಲಿ ಅಷ್ಟಾಗಿ ಸೇರ್ತಾ ಇರಲಿಲ್ಲ. ಹೊರ ಪ್ರಪಂಚದ ಪರಿಚಯ ಇದ್ದಂಥ ವ್ಯಕ್ತಿ ಆತ. ಮಗಳು ಗೌರಮ್ಮ ಕೂಡ ತಾಯಿ ಮನೆಯಲ್ಲೇ ಮಕ್ಕಳೊಂದಿಗೆ ವಾಸವಿರ್ತಾಳೆ. ತಂಗಿ ಪುಟ್ಟಗೌರಿನೂ ಕೂಡ ಅವಳ ಜೊತೆಲೇ ಇರ್ತಾಳೆ. ಹೀಗಿರಬೇಕಾದ್ರೆ ಒಂದಿನ ಈ ಸಾಕವ್ವ ದೇವರಿಗೆ ಬಿಟ್ಟಿರೋಂಥ ಒಂದು ಹುಂಜ ಕಳೆದೋಗ್ಬಿಡುತ್ತೆ. ಎಷ್ಟೊತ್ತಾದರೂ ಅದು ಮನೆಗೆ ಬಂದೇ ಇರೋದಿಲ್ಲ. ರಾತ್ರಿ ಬೆಳಗು ಅಂದೇ ಅಲ್ದಾಡಿದ್ರೂ ಕೂಡ ಸಾಕವನಿಗೆ ಆ ಹುಂಜ ಸಿಕ್ಕಿರೋದಿಲ್ಲ. ಇಲ್ಲಿ ಹುಂಜದ ಹುಡುಕಾಟದ ಪ್ರಕ್ರಿಯೆನೇ ಚೆನ್ನಾಗಿದೆ. ತಿಪ್ಪೆಗೆಲ್ಲ ಹೋಗಿ ಹುಡುಕ್ ನೋಡ್ತಾಳೆ, ಯಾವುದಾದ್ರೂ ಪುಕ್ಕ ಬಿದ್ದಿರುತ್ತಾ, ಯಾರಾದರೂ ಮಾಡ್ಕೊಂಡು ತಿಂದ್ಬಿಟ್ಟಿದ್ದಾರಾ ಸಾಂಬಾರು ಮಾಡ್ಕೊಂಡು ನನ್ನ ಕೋಳಿನ ಅಂತ. ಇನ್ನು ಅದು ಸಿಗದೇ ಇದ್ದಾಗ ಮನೆ ಹತ್ರ ಬಂದ್ಬಿಟ್ಟು ಬೈಗುಳಗಳ ಸುರಿಮಳೆನೇ ಸುರಿಸ್ತಾಳೆ. ಮಣ್ಣು ಧೂಳನ್ನೆಲ್ಲ ಎಸ್ದಿ ಅವ್ರ ಮನೆ ಹಾಳಾಗಲಿ ಆ ಥರ ಬೈತಿರ್ತಾಳೆ. ಇಡೀ ಊರಿಗೆ ಬೈತಾ ಇರ್ತಾಳೆ. ಯಾರು ನನ್ನ ಕೋಳಿನ ಮುರ್ಕೊಂಡಿರ್ತಾರೋ ಅವ್ರ ಮನೆ ಹಾಳಾಗಲಿ ಅನ್ನೋ ಥರ. ಯಾಕೆ ಆಕೆಗೆ ಇಷ್ಟೊಂದು ನೋವಾಗ್ತಿದೆ? ಆ ಕೋಳಿಯನ್ನು ಕೂಡ ತಮ್ಮ ಮನೆಯ ಒಂದು ಸದಸ್ಯರು ಒಂದು ದಿನದ ಊಟ ಅಂತ ಅವ್ರು ಭಾವಿಸ್ಕೊಂಡಿರ್ತಾರೆ, ಹೌದಲ್ವಾ? ಹಾಗಾಗಿ ತುಂಬಾ ನೋವಾಗ್ತಿದೆ. ಆ ಸಂಕಟವನ್ನು ಹೊರಗಡೆ ಆಗ್ತಾ ಇದ್ದಾಳೆ ಸಾಕವ್ವ. ಸುಸ್ತಾಗಿ ಮನೆಗೆ ಬಂದಿರೋ ಸಾಕವನಿಗೆ ಗೌರವ ಕುಡಿಯೋಕೆ ನೀರು ಕೊಟ್ಟು ಹೊಟ್ಟೆ ತಣ್ಣಗೆ ಮಾಡ್ತಾಳೆ. ಇದರಿಂದ ಆನಂದ ಪರವಶಳಾಗಿರೋಂತಹ ಸಾಕವ್ವ, ನನ್ನ ಆಸ್ತಿನ ನಿನ್ನ ಮಕ್ಕಳಿಗೆ ಬರಿತೀನಿ ಅಂತ ಹೇಳ್ತಾಳೆ. ನೋಡಿ, ಈ ಮಾತಿನ ಮನೆಯಲ್ಲಿ ತಾಯಿ ಮಕ್ಕಳು ಸೊಸೆಯರ ನಡುವೆ ಜಗಳನೇ ಆರಂಭ ಆಗ್ಬಿಡುತ್ತೆ. ಕಾನೂನು ಬಗ್ಗೆ ತಿಳ್ಕೊಂಡಿರೋಂಥ ಸಾಕವ್ವ, ಮನೆಯ ಯಜಮಾನಿ ಸಾಕವ್ವ, ಆಸ್ತಿ ವಿಚಾರವಾಗಿ ಮಕ್ಕಳ ಹತ್ರ ಸೊಸೆಯರ ಹತ್ರ ಮಾತಾಡಿದಂಥ ರೀತಿ ತುಂಬಾ ಚೆನ್ನಾಗಿದೆ. ಯಾಕಂದರೆ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ಆಸ್ತಿನ ನಾನು ಯಾರಿಗೆ ಬೇಕಾದರೂ ಕೊಡೋಂಥ ಹಕ್ಕಿದೆ, ನೀನು ಯಾರು ಕೇಳೋದಕ್ಕೆ? ಇದರಲ್ಲಿ ನಿಂದು ಯಾವುದೇ ಹಕ್ಕಿಲ್ಲ, ನಾನು ಮನಸ್ಸು ಮಾಡಿದ್ರೆ ನಿನಗೆ ಕೊಡ್ಬೋದು ಅನ್ನೋ ಥರದಲ್ಲಿ ಮಾತಾಡ್ತಾಳಲ್ಲ ಸಣ್ಣಯ್ಯನಿಗೆ. ಇದು ಕಾನೂನಿನ ಬಗ್ಗೆ ಅರಿವು ಅಕ್ಷರಸ್ಥೆ ಅಲ್ದೇ ಇರೋಂತಹ ಸಾಕವನಿಗೂ ಕೂಡ ಗೊತ್ತಿದೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ತುಂಬಾ ಆತ್ಮವಿಶ್ವಾಸದಿಂದ ಯಾವುದೇ ಅಂಜಿಕೆ ಇಲ್ಲದೆ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಯಾರು? ಸಾಕಮ್ಮ. ಹಾಗೆ ಆ ಜಗಳ ತಾರಕಕ್ಕೇರ್ತಾ ಇಲ್ಲ. ಇನ್ನೇನು ಕೆಲವೊಮ್ಮ ಮನೆ ಬಿಟ್ಟು ಹೋಗ್ಬಿಡ್ತಾಳೇನೋ ಅನ್ನೋ ಅಷ್ಟರಲ್ಲಿ ನಿರಾಯಾಸವಾಗಿ ಆ ಜಗಳ ಎಲ್ಲ ತಣ್ಣಗಾಗಿ ಮನೆ ಮತ್ತೆ ಯಥಾಸ್ಥಿತಿಗೆ ಬಂದ್ಬಿಡುತ್ತೆ. ಇಲ್ಲಿ ಏನರ್ಥ? ಆ ಜನಗಳ ಮುಗ್ಧ ಮನಸ್ಸನ್ನು ತೋರಿಸ್ತಾ ಇದೆ. ಇಲ್ಲಿ ಬದುಕಿಗೆ ಸಂಬಂಧಗಳೇ ಜೀವಾಳ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ಬೋದು. ಶಿಕ್ಷಣ ಅನ್ನೋದು ಯಾರಪ್ಪನ ಮನೆ ಸ್ವತ್ತು ಅಲ್ಲ ಅನ್ನೋದಕ್ಕೆ ನೋಡಿ, ಈ ಕೃತಿನಲ್ಲೇ ಶಿವು ಅನ್ನೋನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಇದು ವ್ಯವಸ್ಥೆಯ ಬದಲಾವಣೆಯ ಪ್ರಥಮ ಹೆಜ್ಜೆ ಅಂತ ಹೇಳ್ಬೋದು. ಇನ್ನು ಸಹಾಯ ಮನೋಭಾವವನ್ನು ಕೂಡ ಈ ಕಾದಂಬರಿಯಲ್ಲಿ ಗುರುತಿಸ್ತೀವಿ. ಹೇಗೆ ಅಂತ ಅಂದರೆ, ಕಾಳಣ್ಣ ಕಡಲೆಕಾಯಿ ಮೂಟೆ ತಂದಾಗ
ಅವನೊಬ್ಬನೇ ಇಟ್ಕೊಂಡು ತಿನ್ಬೋದಾಗಿತ್ತು, ಅವನು ಅವನ ಸಂಸಾರ. ಆದರೆ ಅವನು ಹಂಗೆ ಮಾಡಲಿಲ್ಲ. ತನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಕರೆದುಬಿಟ್ಟು ಕಡಲೆಕಾಯಿ ಗುಡ್ಡೆಯನ್ನು ಹಾಕಿ ಬೆಂಕಿಯ ಮುಂದೆ ಕುತ್ಕೊಂಡು ಎಲ್ಲರೂ ಕುತ್ಕೊಂಡು ತಿಂತಾರೆ. ಈ ಕಡಲೆಕಾಯಿ ಅನ್ನೋದು ಕದ್ಮಾಲಾದರೂ ಕೂಡ ತನ್ನ ಬಂಧುಗಳಿಗೂ ಕೊಟ್ಟು ಕಾಳನ್ನು ತಿನ್ನೋದು ಅವನ ವಿಶಾಲವಾಗಿರುವಂಥ ಹೃದಯವಂತಿಕೆನ ತೋರಿಸ್ತಾ ಇದೆ. ಇಷ್ಟೇ ಅಲ್ಲ, ಪಕ್ಕದ ಮನೆ ಕಾಳಕ್ಕ ಬಂದಾಗೂ ಕೂಡ ಅವಳಿಗೂ ಒಂದೆರಡು ಬೊಕ್ಸೆ ಕೊಟ್ಟು ಕಳಿಸ್ತಾರಲ್ವಾ, ಇದು ಸಹಾಯ ಮನೋಭಾವ ಅಂತ ಅನ್ನೋದು. ಕಾದಂಬರಿಯ ಹೊರತಾಗಿ ಈ ಒಂದು ಸನ್ನಿವೇಶವನ್ನು ನೋಡೋದಾದರೆ ನೋಡಿ, ಹಸಿವು ಅನ್ನೋದು ಕಳ್ಳತನಕ್ಕೂ ಕೂಡ ದಾರಿ ಮಾಡಿಕೊಟ್ಬಿಡುತ್ತೆ. ಸರಿಯಾಗಿ ಮಳೆ ಬೆಳೆ ಆಗಿದ್ರೆ ಅಥವಾ ಯಾರಾದರೂ ಕೂಲಿಗೆ ಕರೆದಿದ್ರೆ ಕಾಳಣ್ಣ ಈ ಥರ ಕಳ್ತನ ಮಾಡ್ತಾ ಇರಲಿಲ್ಲ. ಆದರೆ ಪಾಪ ಇಲ್ಲಿ ಇವರಿಗೆ ತಿನ್ನೋಕ್ಕೂ ಗತಿ ಇಲ್ಲ, ಇನ್ನೇನು ಮಾಡ್ತಾರೆ, ಕಳ್ತನದ ಮೊರೆಯನ್ನೇ ಹೋಗ್ತಾರೆ. ಇವ್ರು ಕಡಲೆಕಾಯಿ ತಿಂತಾ ಇರೋವಂಥ ರೀತಿಯನ್ನು ನೆನಪು ಮಾಡ್ಕೊಳ್ಳಿ. ಕಡಲೆಕಾಯಿಯನ್ನು ಸುಲಿದುಬಿಟ್ಟು ಕಡಲೆಕಾಯಿ ಬೀಜವನ್ನು ಬಾಯಿಗೆ ಹಾಕ್ಕೊಂಡು ಸಿಪ್ಪೆಯನ್ನು ಬೆಂಕಿಗೆ ಎಸಿತಾ ಇದ್ದಾರೆ. ಅಂದರೆ ಹಸಿವು ಬೆಂಕಿಯಲ್ಲಿ ಭಸ್ಮ ಆಗ್ತಾ ಇದೆ, ಕಡಲೆಕಾಯಿ ಬೀಜ ಹೊಟ್ಟೆಗೆ ಸೇರ್ತಾ ಇದೆ, ಸಿಪ್ಪೆ ಬೆಂಕಿ ಪಾಲಾಗ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಇದು ಕದ್ಮಾಲ್ ಅಲ್ವಾ ಕಡಲೆಕಾಯಿ, ಹಾಗಾಗಿ ಕಡಲೆ ಬೀಜದಿಂದ ಹಸಿವನ್ನು ನೀಗಿಸ್ಕೊಂಡು ನಾಳೆ ಸಾಕ್ಷಿ ಯಾವುದು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಆ ಸಿಪ್ಪೆಯನ್ನು ಬೆಂಕಿಗೆ ಹಾಕ್ತಾ ಇದ್ದಾರೆ, ಹಸಿವನ್ನೇ ಸುಡ್ತಾ ಇದ್ದಾರೆ. ಆ ಜಮೀನ್ದಾರ ಪೊಲೀಸ್ ಯಾರೇ ಬಂದು ಏನೇ ಹುಡುಕಿದ್ರು ಕೂಡ ಏನು ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲವನ್ನ ನಾಶ ಮಾಡ್ತಾ ಇದ್ದಾರೆ. ಓದಬೇಕಾದ್ರೆ ನಮಗೆ ಹೀಗೂ ಅನಿಸುತ್ತೆ ಅಲ್ವಾ. ನೋಡಿ, ಇದೇ ಸನ್ನಿವೇಶಕ್ಕೆ UR ಅನಂತಮೂರ್ತಿಯವರು ಈ ಕಡಲೆಕಾಯಿ ತಿನ್ನುವಂಥ ಒಂದು ಪ್ರಸಂಗವನ್ನು, ಈ ಊಟದ ಕ್ರಿಯೆಯನ್ನು ಯಜ್ಞದ ರೀತಿ ಭಾವಿಸ್ಕೊಂಡಿದ್ದಾರೆ. ಅಂದರೆ ಕಡಲೆಕಾಯಿ ತಿನ್ಬಿಟ್ಟು ಸಿಪ್ಪೆನ ಬೆಂಕಿಗೆ ಹಾಕ್ತಾ ಇದ್ದಾರಲ್ವ, ಯಜ್ಞ ಮಾಡೋದು ಒಂದು ರೀತಿ ಅದೇ ಥರನೇ ಅಲ್ವಾ. ಅವರು ಎಣ್ಣೆಯನ್ನು ಅಥವಾ ತುಪ್ಪವನ್ನು ಆ ಯಜ್ಞ ಕುಂಡಕ್ಕೆ ಅರ್ಪಿಸ್ತಾರೆ. ಇಲ್ಲಿ ಕಡಲೆಕಾಯಿನ ಹೊಟ್ಟೆಗೆ ಹಾಕ್ಕೊಂಡು ಕಡಲೆಕಾಯಿ ಸಿಪ್ಪೆನ ಯಜ್ಞಕ್ಕೆ ಅಂದರೆ ಆ ಬೆಂಕಿಗೆ ಹಾಕ್ತಾ ಇದ್ದಾರೆ. ಹಸಿವಿನ ಕಿಚ್ಚು, ಅದು ಹಸಿವಿನ ಜ್ವಾಲೆ ಕಳ್ಳತನವನ್ನು ಕೂಡ ಮಾಡಿಸುತ್ತೆ ಅನ್ನೋದು ಈ ಒಂದು ಪ್ರಸಂಗದ ಅರ್ಥ. ಈ ಮಧ್ಯೆ ಅವ್ರ ಹರಟೆ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀವಲ್ವ. ಊರಿನ ಶ್ರೀಮಂತ ಎತ್ತಪ್ಪನವರ ದನದ ಕೊಟ್ಟಿಗೆ ಮತ್ತು ದನ, ಅವ್ರ ಮಗಳು ಮದುವೆ ಬಗ್ಗೆ ಎಷ್ಟು ವೈಭವದಿಂದ ಮಾತಾಡ್ತಾರೆ. ಬಿಟ್ಟ ಕಣ್ಣು ಬಿಟ್ಟಂತೆ ಬೆರಗುಗಳಿಂದ ಆ ಮನೆ ಸದಸ್ಯರೆಲ್ಲ ನೋಡ್ತಾ ಕೇಳ್ತಾ ಕುಂತಿರ್ತಾರೆ ಮೈ ಮರೆತು. ಆದರೆ ಅದೇ ಕುಟುಂಬದ ಮತ್ತೊಬ್ಬ ಸದಸ್ಯ ಗುರುಸಿದ್ದು ಒಂದು ಸ್ವಲ್ಪ ಡಿಫ್ರೆಂಟು. ಅವನೇನು ಹೇಳ್ತಾನೆ, ಆ ತಗಡೂರಲ್ಲಿರೋ ಹೋಟೆಲ್ಗೆ ದಲಿತರನ್ನು ಒಳಬಿಟ್ಕೊಳ್ದೆ ಕಾಫಿ ತಿಂಡಿ ಕೊಡದೆ ತುಚ್ಛವಾಗಿ ಕಾಣ್ತಾ ಇದ್ರು ಅನ್ನೋದನ್ನ ವಿವರಿಸಿ ಹೇಳ್ತಾನೆ ಇದೇ ಸದಸ್ಯರ ಹತ್ರ. ಇಲ್ಲಿ ನಾವು ಎರಡು ರೀತಿಯ ಆಲೋಚನೆಗಳನ್ನ ಗಮನಿಸ್ಬೋದು. ಒಂದು, ಗುರುಸಿದ್ದು ಮೇಲ್ಜಾತಿ ಕೆಳಜಾತಿ ಅನ್ನೋದನ್ನ ಬಿಟ್ಟು ಸಮಾನತೆಗೋಸ್ಕರ ಹೋರಾಡೋದಕ್ಕೆ ಸಿದ್ಧನಾಗಿದ್ದಾನಲ್ವ ಇವನು. ಆದರೆ ಇವನನ್ನು ಹೊರತುಪಡಿಸಿ ಮಿಕ್ಕಂಥ ಸದಸ್ಯರು ಅದೇ ಮೇಲ್ಜಾತಿ ಮನೆಯ ಸಡಗರ ಸಂಭ್ರಮ ವೈಭವಕ್ಕೆ ಮಾರು ಹೋಗಿದ್ದಾರೆ. ಅವ್ರ ಹಾಗೆ ನಮಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಇಲ್ಲೊಂದು ಸಂಘರ್ಷದ ಕಿಡಿ ಹುಟ್ಕೊಂಡಿದೆ ಅಂತ ನಮಗೆ ಕಾಣಿಸಿದೆ ಅಲ್ವಾ ಗುರುಸಿದ್ದುನ ಮೂಲಕ. ಅಸ್ಪೃಶ್ಯತೆಯ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ಗುರುಸಿದ್ದು ಮೂಲಕ ಕಟ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ಪೊಲೀಸರದ್ದು ಒಂದು ಸನ್ನಿವೇಶ ಬರುತ್ತೆ. ಮನೆ ಜಪ್ತಿಗೆ ಬಂದಾಗ ಅವರು ನಡ್ಸ್ಕೊಳೋಂಥ ರೀತಿ ಎಷ್ಟು ಕೆಟ್ಟದಾಗಿತ್ತಲ್ವ. ಅಧಿಕಾರದ ದರ್ಪ ಬಡವ್ರ ಮೇಲೆ ಹೆಚ್ಚಾಗಿ ಕಾಣ್ತಾ ಇತ್ತು. ಇಲ್ಲಿ ಸಾಕವ್ವನ ಮನೆ ಜಪ್ತಿಗೆ ಬರ್ತಾರಲ್ಲ, ಆ ಒಂದು ದೃಶ್ಯವನ್ನು ನೆನಪಿಸ್ಕೊಳ್ಳಿ. ವಯಸ್ಸಾಗಿರೋ ಸಾಕವ್ವ, ಆಕೆ ಹಿರಿ ಜೀವ ಅನ್ನೋದಕ್ಕೂ ಕೂಡ ಲೆಕ್ಕಿಸ್ದೆ ಆಕೆಗೆ ಬೆಲೆ ಕೊಡೋದಿಲ್ಲ. ಬೂಟ್ಗಾಲಲ್ಲಿ ಸ್ವಾಮಿ ಮನೆ ದೇವ್ರ ಮನೆ ಅಂತ ಸಾಕವ್ವ ಹೇಳ್ತಿದ್ರು ಕೂಡ ಲೆಕ್ಕಿಸ್ದೆ, ಏಯ್ ಮುದುಕಿ ಸುಮ್ಮನೆ ಕುತ್ಕೋ, ಬೂಟ್ನ ತೆಗೆದು ಬಾಯೊಳಗಡೆ ಇಟ್ಬಿಡ್ತೀನಿ ಅಂತ ಎಷ್ಟು ದೌರ್ಜನ್ಯ ಪೂರ್ವಕವಾಗಿ ನಡ್ಕೊತಾರೆ. ಹಾಗೆ ಇನ್ನೊಂದು ದೃಶ್ಯ ನೋಡಿ, ಹುಟ್ಗೌರಿ ಗಲ್ಲವನ್ನ ರೂಲ್ ಗೋಲಲ್ಲಿ ಪೊಲೀಸಪ್ಪ ಸವರಬೇಕಾದ್ರೆ ಗುರುಸಿದ್ದು ಆತನನ್ನು ಬಿರುನೋಟದಲ್ಲಿ ನೋಡಿದ್ದು ಎಷ್ಟು ಚೆನ್ನಾಗಿತ್ತಲ್ವ. ಅದು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋಂಥ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇತ್ತು. ನೀವು ಮಾಡ್ತಿರೋ ತಪ್ಪು ಅಂತ ಹೇಳೋ ರೀತಿ ನಮಗೆ ಕಾಣಿಸ್ತಾ ಇತ್ತು. ಬಡತನದ ಬೇಗೆಯಲ್ಲಿ ನಲಿದು ಹೋಗಿರೋಂಥ ಈ ಕುಟುಂಬ ಒಂದು ಸಾಕ್ಷಿನೂ ಬಿಡ್ದಂಗೆ ಕಡಲೆಕಾಯಿ ಸಂಪೂರ್ಣವಾಗಿ ತಿಂದು ಸ್ವಾಹ ಮಾಡಿ ಬೆಂಕಿಗೆ ಹಾಕಿರೋಂತಹ ಆ ಸಿಪ್ಪೆಗಳು ಕೂಡ ಬೂದಿಯಾಗಿ ಆ ಕಡೆ ಬಿದ್ದಿದ್ದು. ಜಪ್ತಿಗೆ ಬಂದಿರೋಂಥ ಪೊಲೀಸರಿಗೆ ಏನೂ ಸಿಗದೆ ಗೋಡೆ ಮೇಲೆ ಬರೆದಿರೋಂತಹ ಪುಟ್ಟಗೌರಿ ಬರೆದಿರೋಂಥ ನವಿಲುಗಳು ಡ್ಯಾನ್ಸ್ ಮಾಡ್ತಿದ್ವಂತೆ, ನಿಮಗೇನು ಸಿಗೋದಿಲ್ಲ ಇಲ್ಲಿ ಅಂತ. ನೋಡಿ, ಈ ಒಂದು ಸನ್ನಿವೇಶ ದಲಿತರ ಚೈತನ್ಯದ ಅದಮ್ಯತೆಯನ್ನು ನಮಗೆ ಎತ್ತಿ ತೋರಿಸ್ತಾ ಇದೆ. ಕಷ್ಟ ಕಾರ್ಪಣ್ಯಗಳ ನಡುವೆನೂ ಗೋಡೆ ಮೇಲೆ ಬಣ್ಣದ ಚಿತ್ತಾರದ ನವಿಲಿನ ಚಿತ್ರ ಇಡೀ ಹಟ್ಟಿನ ಇರುವಿಕೆಗೆ ಒಂದು ವೈಶಿಷ್ಟ್ಯವಾದಂಥ ಶೋಭೆನ ತಂದುಕೊಡುತ್ತೆ. ಹಾಗೆ ಇದು ದಲಿತರ ಜೀವನದ ಪ್ರೀತಿಯನ್ನು ತೋರಿಸ್ತಾ ಇದೆ, ಅವರ ಆಸಕ್ತಿಗಳನ್ನು ಕೂಡ ತೋರಿಸ್ತಾ ಇದೆ. ಪುಟ್ಟಗೌರಿ ಮೂಲಕ ಆಕೆಗೆ ಸಾಹಿತ್ಯ ಮತ್ತು ಕಲೆಯಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಗೋಡೆ ಮೇಲೆ ಮೂಡಿರುವಂತಹ ನವಿಲು ಆಕೆಯ ಕಲೆಯನ್ನು ಬಿಂಬಿಸ್ತಾ ಇದ್ರೆ, ನಾಟಕ ಪ್ರಾಕ್ಟೀಸ್ ಮಾಡುವಂಥ ಜಾಗದಲ್ಲಿ ಯಾರೋ ಹಾಡಿರೋಂಥ ಹಾಡಿಗೆ ಈಕೆ ಮನಸೋಲ್ತಾಳೆ. ಅದು ಈಕೆಯ ಸಾಹಿತ್ಯ ಅಭಿರುಚಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇದರ ಅರ್ಥ ಏನು? ದಲಿತರಾದರೂ ಪರವಾಗಿಲ್ಲ, ಅವ್ರಿಗೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಆಸಕ್ತಿ ಇದೆ ಅನ್ನೋದಲ್ವಾ. ಇನ್ನು ಗೋಡೆ ಮೇಲಿರುವಂಥ ನಿರ್ಜೀವ ನವಿಲುಗಳು ನೃತ್ಯ ಮಾಡ್ತಿವೆ ಅನ್ನೋದು ಪೊಲೀಸರ ಇಂಥ ನಿಕೃಷ್ಟ ದಬ್ಬಾಳಿಕೆನ ಸಹಿಸ್ಕೊಳ್ಳೋದಿಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆ ಇದು.
ನೋಡಿ, ಇಲ್ಲಿ ಸಾಕವ್ವನ ಕುಟುಂಬ ಸಹಿಸ್ಕೊಂಡಿದೆ. ಆ ಜಪ್ತಿಗೆ ಸಿಕ್ಕೇ ಇಲ್ಲ, ಏನು ಮನೇಲಿ ಸಿಕ್ಕಿಲ್ಲ ತಲಾಶ್ ಮಾಡಿದಾಗ ಅಲ್ವಾ. ಹಾಗಾಗಿ ಪೊಲೀಸರು ಏನೂ ಮಾಡೋದಾಗದೆ ಸುಮ್ಮನೆ ಹೋಗಿದಾರ ಇಲ್ಲಿ? ಇಲ್ಲ. ಪಾಪ ಸಾಕವ್ವ ನನ್ನ ಹುಂಜ ಕಾಣ್ತಾ ಇಲ್ಲ ಸ್ವಾಮಿ ಅಂತ ಅಂದಾಗ ಅಮಾಯಕಿ ಮುಗ್ದೆ ಸಾಕವ್ವ ಅದೇ ಥರದ್ದೇ ಒಂದು ಹುಂಜವನ್ನು ತಂದು ತೋರಿಸಿ ಇದೇ ಥರದ್ದು ಸ್ವಾಮಿ ಅಂತ ಹೇಳಿದಾಗ ಆ ಹುಂಜವನ್ನು ಪೊಲೀಸಪ್ಪ ಹಿಡ್ಕೊಂಡು ಹೋಗ್ತಾನೆ. ಅಂದರೆ ಮತ್ತೊಂದು ಹುಂಜವನ್ನು ಸಾಕವ್ವ ಕಳ್ಕೊತಾ ಇದ್ದಾಳೆ. ಇಲ್ಲಿ ಹುಂಜವನ್ನು ಬಿಟ್ಟು ಮತ್ತೊಂದು ಹುಂಜವನ್ನು ಹುಡ್ಕೋದಕ್ಕಾಗುತ್ತಾ? ಯಾವ ಥರ ಮೋಸ ಮಾಡ್ತಾರೆ ನೋಡಿ ಜನಗಳನ್ನ. ನಿಜ ಹೇಳಬೇಕು ಅಂತಂದರೆ ಹಸಿವಿಗಾಗಿ ಕಳ್ತನ ಮಾಡಿದ್ದು ತಪ್ಪಲ್ಲ, ಕಾಳಣ್ಣ ರಾತ್ರಿ ಕಡಲೆಕಾಯಿ ಮೂಟೆನ ಕದ್ಕೊಂಡ್ಬಂದಿದ್ದು ತಪ್ಪಲ್ಲ. ಆದರೆ ಈ ಪೊಲೀಸರು ಮಾಡಿದ್ದು ಅಕ್ಷರಶಃ ತಪ್ಪೆ. ಅದು ಕಳ್ಳತನವನ್ನು ಕಣ್ಣೆದುರೇ ಮಾಡ್ತಾ ಇದ್ದಾರೆ ನೋಡಿ. ಕೋಳಿ ಕಳ್ತನ, ಕೊಡು ಈ ಹುಂಜನ ತಗೊಂಡೋಗಿ ಇನ್ನೊಂದು ಹುಂಜವನ್ನು ಹುಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಇರೋ ಆ ಹುಂಜನೂ ಕೂಡ ಸಾಕವನಿಂದ ಕದ್ಕೊಂಡು ಹೋಗ್ತಾ ಇದ್ದಾರೆ, ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಕಣ್ಣೆದುರೇ ಕಳ್ಳತನ ಆಗ್ತಾ ಇದೆ. ಇದು ತಡವಾಗಿ ಸಾಕವಂಗೆ ಗೊತ್ತಾದರೂ ಕೂಡ ಆಕೆ ಏನೂ ಮಾಡೋವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಇನ್ನು ಇವ್ರ ಮನೆಯೆಲ್ಲ ಹುಡುಕಾಡ್ತಾರಲ್ವ, ಏನು ಸಿಗಲ್ವಲ್ಲ, ಅದನ್ನು ಸಮಾಧಾನ ಮಾಡೋದಕ್ಕೆ ಆ ಎತ್ತಪ್ಪನವರು ಈ ಸಾಕವನಿಗೆ ಎಲ್ಲಡ್ಕೆಗೆ ತಗೊಂಬುತ್ಕಿ ಅಂತ ₹1 ಕೊಟ್ಟು ಸಮಾಧಾನ ಮಾಡೋವಂಥ ರೀತಿಯಲ್ಲಿ ಕಾಣಿಸ್ತಿದೆ. ಮನೆ ಅಂದರೆ ಎಲ್ಲರಿಗೂ ದೇವಸ್ಥಾನಕ್ಕೆ ಸಮ ಅಲ್ವಾ. ಆದರೆ ಇಲ್ಲಿ ಪೊಲೀಸರು ಬೂಟ್ ಕಾಲಲ್ಲಿ ಎಲ್ಲ ಕಡೆ ಓಡಾಡ್ಬಿಟ್ಟಿದ್ದಾರೆ. ಚೂರು ಪಾರೋ ಪಾತ್ರೆ ಸಾಮಾನುಗಳಿತ್ತೇನೋ ಅದನ್ನು ಕೂಡ ಹಾಳು ಮಾಡಿಬಿಟ್ಟಿದ್ದಾರೆ. ಇದೆಲ್ಲಕ್ಕೂ ₹1 ಸರಿದೂಗುತ್ತಾ? ಇಲ್ಲ ಅಲ್ವಾ. ಒಂದು ಗಾದೆ ಮಾತೇ ಇದೆ, ಅಡಿಕೆಗೋದ್ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ. ಇಡೀ ಇವ್ರ ಕೇರಿಯವ್ರ ಮುಂದೆ ಇವ್ರ ಮನೆ ಮರ್ಯಾದೆನ ಹರಾಜಾಕ್ಬಿಟ್ಟು ಇವಾಗ ₹1 ಕೊಟ್ಬಿಟ್ಟು ಕೊಂಡ್ಕೊ ಅನ್ನೋ ಥರದಲ್ಲಿ ಆಯಿತು. ಈ ₹1 ಕಾಸು ಎತ್ತಪ್ಪನವರು ಸಾಕವನಿಗೆ ಕೊಟ್ಟಿದ್ದು. ಪಾಪ ಮುಗ್ದೆ ಸಾಕವ ಅದನ್ನು ಕೂಡ ಈಸ್ಕೊಂತಾಳೆ ಬ್ಯಾಡ ಕಣ್ ಬುದ್ಧಿ ಅಂತ. ದುಡ್ಡು ಈಸ್ಕೊಳ್ದೆ ಪ್ರತಿಭಟನೆ ಮಾಡ್ಬೋದಾಗಿತ್ತು, ಆದರೆ ಪೊಲೀಸವರು ಜೊತೆಗಿದ್ರು ಅಲ್ವಾ. ಪೊಲೀಸರು ಕಂಡ್ರೆ ಇವರಿಗೆಲ್ಲ ಎಷ್ಟು ಭಯ ಅಂತಂದರೆ, ಕಿರಗೂರಿನ ಗಯ್ಯಾಳಿಗಳು ಕತೆ ಓದಿದ್ದೀರಾ? ಅದರಲ್ಲಿ ಪೊಲೀಸವರು ಕೇರಿಗೆ ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಎಲ್ಲ ಜನಗಳು ಮನೆಯಲ್ಲಿ ಅಡಿಗೆ ಕುತ್ಕೊತಾರೆ. ಇನ್ನು ಕೆಲವರಂತೂ ಹೊಲಗಳ ಕಡೆ ಓಡೋಗ್ಬಿಡ್ತಾರೆ. ಇವ್ರು ಯಾಕೆ ಹಿಂಗೆ ಮಾಡ್ತಿದ್ರು ಅಂದರೆ, ಆ ಪೊಲೀಸವ್ರು ಬಂದರೆ ನಮ್ದೇನೂ ತಪ್ಪಿಲ್ಲ ಅಂದರೂ ನಮ್ಮನ್ನು ಎಳ್ಕೊಂಡೋಗಿ ಚೆನ್ನಾಗಿ ಹೊಡೆದು ಬಡ್ದು ಸ್ಟೇಷನಲ್ಲೇ ಇಟ್ಕೊಂಡ್ಬಿಡ್ತಾರೆ, ವಾಪಸ್ ಮನೆಗೆ ಕಳಿಸೋದೇ ಇಲ್ಲ ಅಂತ ಅಂದ್ಬಿಟ್ಟು ಜನಗಳು ತುಂಬಾ ಹೆದರ್ಕೊತಾ ಇದ್ರು. ಶ್ರೀಮಂತರು ಅಥವಾ ಜಮೀನ್ದಾರರು ಹೇಳ್ದಂಗೆ ಕೇಳ್ತಾರೆ ಈ ಪೊಲೀಸರು ಅನ್ನೋದು ಈ ಒಂದು ಜನಗಳ ನಂಬಿಕೆಯಾಗಿತ್ತು. ಹಾಗಾಗಿ ತುಂಬಾ ಹೆದರ್ಕೊತಾ ಇದ್ರು ಪೊಲೀಸರು ಅಂತಂದರೆ, ಅವ್ರು ಹೇಳ್ದಂಗೆ ಕೇಳೋರು. ಇನ್ನು ನೆಕ್ಸ್ಟ್ ಕನಸು ಕಾಣಬೇಕು ಅನ್ನೋ ಒಂದು ಮಾತಿದೆ ಅಲ್ವಾ. ಇಲ್ಲೂ ಕೂಡ 1-2 ಕನಸುಗಳು. ಪುಟ್ಟಗೌರಿ ಬರೆದಿರೋಂಥ ನವಿಲಿನ ಚಿತ್ರ ಅದು ಉತ್ಸಾಹದ ಚಿಲುಮೆಯ ಸಂಕೇತ. ಇನ್ನು ಅಜ್ಜಿ ಶಿವಿಗೆ ಹೇಳಿರೋಂತಹ ಕತೆ ಯಮಲೋಕದ ಕತೆ. ಅವನ ಕಣ್ಣಲ್ಲಿ ಯಕ್ಷಲೋಕದ ರೀತಿ ಕಾಣ್ತಾ ಇತ್ತಂತೆ. ಸಾಕವ್ವ ಯಕ್ಷಿಣಿ ಥರ ಕಲ್ಪಿಸ್ಕೊಳ್ತಾ ಇದ್ದ ಅವನು. ಇನ್ನು ಕುಟುಂಬದ ಸದಸ್ಯರೆಲ್ಲ ಪುಟ್ಟಗೌರಿ ಮದುವೆ ಮಾಡಬೇಕು ಅಂತ ಮಾತಾಡ್ತಾರಲ್ವ, ಆ ಎತ್ತಪ್ಪನವರ ಮಗಳು ಮದುವೆ ರೀತಿನೇ ಮಾಡಬೇಕು ಅಂತ ಅನ್ನೋದು ಅವ್ರ ಕನಸಾಗಿರುತ್ತೆ. ಗಮನಿಸಿದ್ದೀರಾ? ಕತ್ಲಾದರೆ ದೀಪ ಹಚ್ಚೋಕ್ಕೆ 1 ಲೋಟ ಎಣ್ಣೆಗೂ ಕೂಡ ಅವ್ರ ಹತ್ರ ಕಾಸಿಲ್ಲ, ಆದರೂ ಕೂಡ ಅವ್ರ ಮಹದಾಸೆಯನ್ನು ಮೆಚ್ಚಲೇಬೇಕು. ಈ ಕನಸುಗಳೆಲ್ಲ ಏನು ಹೇಳ್ತವೆ ಅಂತಂದರೆ, ಮುಂದೊಂದು ದಿನ ಈ ದಲಿತ ಸಮುದಾಯದ ಒಂದು ಏಳಿಗೆಯ ಬಗ್ಗೆ ಸೂಚಿಸ್ತಾ ಇದೆ. ಸಿದ್ಧಲಿಂಗಯ್ಯ ಅವರು ಒಂದು ಕವನ ಬರೆದಿದ್ದಾರೆ ಗೊತ್ತಾ, ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತ. ಅದೇ ಥರನೇ ಈ ದಲಿತರಿಗೂ ಕೂಡ ಎಲ್ಲ ರೀತಿಯಾದಂಥ ಸಮಾನತೆ ಬೇಕು, ಹಾಗೆ ಸ್ವಾತಂತ್ರ್ಯ ಬೇಕು. ಯಾರ ದಬ್ಬಾಳಿಕೆಗೂ ಕೂಡ ಇವರು ಸಿಗಬಾರ್ದು. ಏಣಿ ಶ್ರೇಣಿ ವ್ಯವಸ್ಥೆ ಅಥವಾ ಮೇಲ್ಜಾತಿ ಕೆಳಜಾತಿ, ಜಮೀನ್ದಾರಿ ಪದ್ಧತಿ, ಬಡವ ಬಲಿದ ಇವೆಲ್ಲ ತೊಡೆದು ಹೋಗ್ಬಿಡ್ಬೇಕು. ಮನುಷ್ಯನನ್ನು ಮನುಷ್ಯತ್ವದ ಮೂಲಕವೇ ನೋಡಬೇಕೇ ಹೊರತು ಯಾವುದೋ ಒಂದು ಜಾತಿಯ ಪ್ರತೀಕವಾಗಿ ನೋಡಬಾರ್ದು. ಇಂತಹ ಒಂದು ಬದಲಾವಣೆ ಆಗಬೇಕು ಅಂತಂದರೆ ಶಿಕ್ಷಣ ಅನ್ನೋದು ಅನಿವಾರ್ಯ, ಅಗತ್ಯ ಕೂಡ. ಈ ಕೃತಿನಲ್ಲಿ ಶಿವುಗೆ ಶಿಕ್ಷಣ ಕೊಡಿಸ್ತಾ ಇರೋಂಥದ್ದು ದಲಿತರು ಕೂಡ ಶಿಕ್ಷಣ ಪಡಿತಿರೋಂಥ ಒಂದು ಸಂಕೇತ ಅಂತ ತೋರಿಸ್ಕೊಟ್ಟಿದ್ದಾರೆ ದೇವನೂರು ಮಹಾದೇವ ಅವರು. ಇದಿಷ್ಟಾಗಿತ್ತು ಒಡಲಾಳ ಕಾದಂಬರಿಯ ಪ್ರಮುಖ ವಿಚಾರಗಳ ಚರ್ಚೆ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.